790 ಫಸ್ಟ್ ಟೈಮು. ನಮಸ್ಕಾರ ಕರ್ನಾಟಕ. ನಾವಿವತ್ತು ಕಾರ್ ಫಾರ್ಮರ್ಸ್ ಅಲ್ಲಿ ಇದೀವಿ. ಇವತ್ತು ಒಂದು ಖುಷಿ ವಿಷಯ ಏನು ಅಂದ್ರೆ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಪಾಪ ಸಾರ್ ಹೇ ಫಸ್ಟ್ ಟೈಮ್ ಮೀಟಿಂಗ್ ಟಿಕೆ ಬಾಯ್ ಟುಡೇ. ವೆರಿ ಎಕ್ಸೈಟೆಡ್. ಲವ್ಲಿ ಫೆಲೋ. 3 ವರ್ಷ ಬೇಕಾಯ್ತು. 3 ವರ್ಷ ಬೇಕಾಯ್ತು ಗುರು 4 ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದಕ್ಕೆ. ಏನ್ ಬಿಸ್ಲು ಗುರು. ಡೀಸೆಲ್ 1000. ಇದೇ ಒಂದು ವಾರದ ಹಿಂದೆ 400K ಗೆ ಇದೊಂದು ವಿಡಿಯೋ ಬರುತ್ತೆ ಅನ್ನುವಂತ ಗ್ಯಾರಂಟಿ ಕೂಡ ಇರ್ಲಿಲ್ಲ. ಪ್ರಾಬಬ್ಲಿ ಶುಕ್ರವಾರ ನನ್ನ ಕೈಲಿ ವಿಡಿಯೋ ಹಾಕಕ್ ಆಗೋದಿಲ್ಲ. 3 ವರ್ಷ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂಡ್ ಬಂದ್ ಸ್ಟ್ರೀಕ್ ಬ್ರೇಕ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಲಕ್ಕಿಲಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮುಂದೆ ಮಾತಾಡ್ತಿರೋರು ಇನ್ನು ಮಾತಾಡ್ತಿದ್ದಾರೆ ಅಂದ್ರೆ ಇದೇ ಕಾರಣ. ನಾನು 400K ಗೆ ಸ್ಪೆಷಲ್ ಆಗಿ ಏನಾದ್ರು ಒಂದು ವಿಡಿಯೋ ಮಾಡೋಣ ಅಥವಾ ಒಂದು ಕಾರ್ ತಗೊಳ್ಳೋಣ, ಗಾಡಿ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾರ್ಯಾರು ಆಲ್ರೆಡಿ ಗಾಡಿಗಳನ್ನ ತಗೊಂಡು ಓಡಿಸ್ತಾ ಇದ್ದೀರಾ, ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕಿಂತ ಜಾಸ್ತಿ ಅವರ ತಂದೆ ತಾಯಿಗಳಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಅಟ್ ಪ್ರೆಸೆಂಟ್ ನಾನು ಇವತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಮುಂಚೆ 400K ಆಗಿದ್ದ ದಿನ ನಾವು ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಆ ದಿನ ಹೆಂಗಿತ್ತು ಅಂತ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ. ನಮಸ್ಕಾರ. ದಿಸ್ ಇಸ್ ನಾನು ನಿಮ್ಮ ಪ್ರೀತಿಯ ಸಂತು ಮಾತಾಡ್ತೇನೆ. ಟಿಪಿಕಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಚಂದ್ರ ಮೇಲೇನೆ ಇದೆ, ಸೂರ್ಯನು ಬಂದಿಲ್ಲ. ಟೈಮು ಬೆಳಗ್ಗೆ 5 ಗಂಟೆ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ದು 400K ಆಗಿದೆ. ಅದನ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. A few moments later. ಇವತ್ತು ನೀವು ನೋಡಬಹುದು ಮೀಟಪ್ ಗೆ ಎಷ್ಟು ಗಾಡಿಗಳು ಬಂದಿದೆ ಅಂತ. ಇದನ್ನ ನಾವು ಎಲ್ಲೂ ಅನೌನ್ಸ್ ಮಾಡಿರ್ಲಿಲ್ಲ ಈ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಆಕ್ಚುಲಿ ಇದು ಪಕೆಲೋದವ್ರ ಜೊತೆ ಮಾಡ್ತಾ ಇರೋದು. ಫಸ್ಟ್ ಗಾಡಿ ನನ್ ಕಣ್ಣಿಗೆ ಬಿದ್ದಿದ್ದು ಯಮಹಾ 350 ಅಂತ. ಇದು ಬಾಡಿ ಕಿಟ್. ಇದ್ರೊಳಗಡೆ ಇರುವಂತ ಎಂಜಿನ್ RD 350 ಇದು. ನೋಡಿ 2 ಕಾರ್ಬ್ ಇದೆ, ಕಸ್ಟಮ್ ಚಾಸಿ ಮಾಡಿದ್ದಾರೆ, ಸ್ಪೋಕ್ ವೀಲ್ ಇದೆ, ಸೂಪರ್ ಮೋಟೋ ಟೈರ್ಸ್ ಇದೆ. ಇಲ್ಲಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಗಿ ಇಷ್ಟು ಫಿಲ್ ಆಗಿದೆ ಗುರು. ಇಲ್ಲಿ ZX 10R ಇದೆ, ಇಲ್ಲಿ ಹೋಂಡಾ NX 500 ಇದೆ, ಇಲ್ಲಿ ನಂದು ಒನ್ ಆಫ್ ದ ಫೇವರೇಟ್ ಗಾಡಿ ಇದೆ 790 ಫಸ್ಟ್ ಟೈಮ್. GT 650, ಇಂಟರ್ಸೆಪ್ಟರ್ 650, ಡ್ಯೂಕ್ ಕಂಪೇರ್ ಮಾಡ್ತಾರಲ್ಲ, ಮಾಡಿ ಡ್ಯೂಕ್ಗೆ ಕಂಪೇರ್. ಇಲ್ಲಿ BMW GS ಇದೆ, ಇಲ್ಲಿ ಒಂದು ಮಿನಿ GS ಇದೆ, ಇಲ್ಲಿ ಡುಕಾಟಿ ಮಾನ್ಸ್ಟರ್ ಇದೆ, ಇಲ್ಲಿ ಒಂದು ಜಾಗ್ವರ್ ಇದೆ. ಇದ್ರದ್ದು ಏನಾದ್ರು ವಿಡಿಯೋ ಬೇಕು ಅಂದ್ರೆ ಹೇಳಿ, ಒಂದು ಪ್ರಾಪರ್ ರಿವ್ಯೂ ಮಾಡ್ತೀವಿ. ಈ ಕಾರ್ನ ಗೂಗ್ಲಿ ಪಿಕ್ಚರ್. ಲೈಫ್ ಅಲ್ಲಿ ಬ್ರೇಕಪ್ ಆದ್ರೆ ಈ ಕಾರ್ ನೋಡ್ಬೇಕು. ಇದೆಲ್ಲ ಸೆಲೆಬ್ರೇಷನ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಯ್ತು. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್, ಇಲ್ಲದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಆದ್ರೆ ಈ ತರ ಆಕ್ಸಿಡೆಂಟ್ ಗಳು ಡೈಲಿ ಬೇಸಿಸ್ ಅಲ್ಲಿ ಎಷ್ಟೊಂದು ಆಗುತ್ತೆ ಗುರು. 2 ಕಿಲೋಮೀಟರ್ 3 ಕಿಲೋಮೀಟರ್ ಅದೇ ಇರ್ಲಿ, ಯಾವಾಗ ಎಲ್ಲಿ ಬಂದು ಬೀಳ್ತೀವೋ ಹೆಂಗ್ ಬೀಳ್ತೀವೋ ಗೊತ್ತಿರಲ್ಲ. ಕಾರಲ್ಲಿ ಆದ್ರೆ ಸೀಟ್ ಬೆಲ್ಟ್ ಇದಾಕ್ಬಿಟ್ಟು ಒಂದು ಫುಲ್ ಶೆಲ್ ಒಳಗೆ ಕೂತಿರ್ತೀವಿ, ಪ್ರೊಟೆಕ್ಷನ್ ಇದರಲ್ಲಿ. ಇದು ಫುಲ್ ಫುಲ್ ಬೆತ್ತಲೆ ಪ್ರಪಂಚನೇ. ನನ್ ಗೋಪ್ರೋ ಕೂಡ ಡ್ಯಾಮೇಜ್ ಆಗಿದೆ, ಮೌಂಟ್ಸ್ ಗಳೆಲ್ಲ ಕಟ್ ಆಯ್ತು. ಆದ್ರೂ ಸರ್ಪ್ರೈಸಿಂಗ್ಲಿ ಗೋಪ್ರೋ ವರ್ಕ್ ಆಗ್ತಿದೆ ಗುರು. ನೋಡಿ, ನಮ್ಮ ಜನಕ್ಕೆ ರೋಡ್ ಅಲ್ಲಿ ಯಾವ ಸೈಡ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಬೇಸಿಕ್ ರೈಡಿಂಗ್ ರೂಲ್ಸ್ ಗಳು ಗೊತ್ತಿಲ್ಲ, ಬೇಸಿಕ್ ರೈಡಿಂಗ್ ಗೇರ್ಸ್ ಗಳದ್ದು ಐಡಿಯಾನು ಇಲ್ಲ. ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಜೀವನ ಮಾಡಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸ ಸಿಗಕ್ಕೆ ಒಳ್ಳೆ ಮಾರ್ಕ್ಸ್ ಇರಬೇಕು, ಮಾರ್ಕ್ಸ್ ಸಿಗಕ್ಕೆ ಓದ್ಬೇಕು ಅನ್ನೋದು ಮಾತ್ರ ಹೇಳ್ಕೊಡ್ತಾರೆ. ಆದ್ರೆ ಯಾವತ್ತೂ ಜೀವನ ಮಾಡಕ್ಕೆ ಬೇಕಾಗಿರುವಂತ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಗಳು ಏನೇನೋ ಅನ್ನೋದು ಹೇಳ್ಕೊಟ್ಟಿಲ್ಲ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇವತ್ತು ಸುಮಾರು ರೀಸನ್ ಖುಷಿ ಆಗ್ತಾ ಇದೆ. ಬೇಜಾನ್ ಜನ ಬೈಕರ್ಸ್ ಗಳನ್ನ ಮೀಟ್ ಮಾಡಿದೆ, ಬೇರೆ ಬೇರೆ ಕಡೆಯವರು, ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು. ಆದ್ರೆ ನನಗೆ ಜಾಸ್ತಿ ಖುಷಿ ಆಗ್ತಾ ಇರೋದೇನು ಅಂದ್ರೆ ಪಾಪ ಸರ್ನ ಮೀಟ್ ಆಗಿದ್ದು. ಇವತ್ತು ಅವ್ರ ಜೊತೆ ಅವ್ರ ಗಾಡಿನೇ ಓಡಿಸ್ತಾ ಇರೋದು ಬಹಳ ಮಜಾ ಇದೆ ಗುರು. ಎಲ್ರಿಗೂ ನಮಸ್ಕಾರ. ಪಾಪ ಸಾರ್ ಹೇ ಫಸ್ಟ್ ಟೈಮ್ ಮೀಟಿಂಗ್ ಟಿಕೆ ಬಾಯ್ ಟುಡೇ. ವೆರಿ ಎಕ್ಸೈಟೆಡ್. ಲವ್ಲಿ ಫೆಲೋ. ದಿಸ್ ಇಸ್ ಅ ಮೆಂಟಲ್ ಬೈಕ್ ಬ್ರೋ. ವಿ ಬೋತ್ ಹ್ಯಾವ್ ದ ಸೇಮ್ ಜಾಕೆಟ್ ಐ ಗೆಸ್. ಪ್ರತಿ ದಿನ ಎಷ್ಟು 1000 ಆಕ್ಸಿಡೆಂಟ್ ಕೇಸ್ ಗಳಾಗುತ್ತೆ ನಮ್ಮ ದೇಶದಲ್ಲಿ. ಅದರಲ್ಲಿ ಸುಮಾರು ಜನಕ್ಕೆ ರೋಡ್ ರೂಲ್ಸ್ ಗಳು ಗೊತ್ತಿಲ್ಲ. ಮೆಜಾರಿಟಿ ಜನ ಬೇಸಿಕ್ ಆಗಿ ಒಂದು ಹೆಲ್ಮೆಟ್ ಗಳನ್ನ ಕೂಡ ಹಾಕಿರೋದಿಲ್ಲ. ನೀವು ಗಾಡಿ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಷ್ಟೇ ನೀವು ಪ್ರಾಪರ್ ಆಗಿ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಬಿಕಾಸ್ ನಮ್ಮನ್ನ ನಂಬ್ಕೊಂಡು ನಮ್ಮ ಮನೇಲಿ ಸುಮಾರು ಜನ ಇರ್ತಾರೆ, ನಮ್ಮ ಫ್ಯಾಮಿಲಿ ಇರುತ್ತೆ. ಅಪ್ಪ ಅಮ್ಮ ನಾವು ಆಚೆ ಹೋಗಿರ್ತೀವಿ ಅಂದ್ರೆ ವಾಪಸ್ ಅದೇ ತರ ಬರ್ತಾನೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಮಗೋಸ್ಕರ ಇಲ್ಲ ಅಂದ್ರು ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೋಸ್ಕರನಾದ್ರೂ ನಾವು ನಮ್ಮ ಬಗ್ಗೆ ನಾವು ಕೇರ್ ಮಾಡಲೇಬೇಕಾಗುತ್ತೆ. ಟಿಪಿಕಲ್ ಕನ್ನಡಿಗನ ಜೊತೆ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ಬೆಳಗ್ಗೆ ಪೌಡರ್ ಹಾಕೊಂಡು ತಲೆ ಬಾಚ್ಕೊಂಡು ತುಂಬಾ ಜನ ಬೈಕ್ ಹೊತ್ಕೊಂಡ್ ಬಂದಿದ್ದಾರೆ. ನಾನು ಡಿಯರ್ ಸತ್ಯ ನಂತರ ಈ ಹೊಸದೊಂದು ಮೈಥಾಲಜಿಕಲ್ ಫೋಕ್ಲೋರ್ ಮಾಡ್ತೀನಿ. ಒಂಥರ
ನಮ್ಮ ಕಾಂತಾರ ಫ್ಲೇವರ್ ಅಂತ ಹೇಳ್ಬೋದು. ರೈಡಿಂಗ್ ಗೇರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಹೋಗಿದೆ, ಇಲ್ಲಿ ಸ್ಟ್ರೆಚ್ ಆಗಿದೆ, ಶೋಲ್ಡರ್ ಸ್ಲೈಡರ್ಸ್ ಇಲ್ಲಿ ಇಂಪ್ಯಾಕ್ಟ್ ತಗೊಂಡಿದೆ, ಇಲ್ಲಿ ಎಲ್ಬೋ ಗಾರ್ಡ್ ಇಂಪ್ಯಾಕ್ಟ್ ತಗೊಂಡಿದೆ, ಜಾಕೆಟ್ ಹಾಕೊಂಡಿದ್ರು ಕೂಡ ಎಲ್ಬೋ ಅಲ್ಲಿ ನನ್ಗೆ ಇಂಜುರಿ ಆಗಿದೆ, ಇಲ್ಲಿ ಚೆಸ್ಟ್ ಅಲ್ಲಿ ಸ್ಕಿನ್ ಟೇರ್ ಆಗಿದೆ. ನಾನು ಇಕ್ಸಾನ್ ಅವ್ರದ್ದು ರೈಡಿಂಗ್ ಪ್ಯಾಂಟ್ ಹಾಕಿದೆ, ಅದು ಒಂದಷ್ಟು ಇಂಪ್ಯಾಕ್ಟ್ ತಗೋತು. ಆದ್ರೆ ಮೇಜರ್ ಆಗಿ ಹೇಳಬೇಕು ಅಂದ್ರೆ ಹೆಲ್ಮೆಟ್ ಗುರು. ಇದು EC ಡಾಟ್ ಸರ್ಟಿಫೈಡ್ MT ಹೆಲ್ಮೆಟ್ ಫಸ್ಟ್ ಇಂಪ್ಯಾಕ್ಟ್ ಆಗಿದ್ದು ಇಲ್ಲಿ ಹಿಂದ್ಗಡೆ, ಅದಾದ್ಮೇಲೆ ನೆಕ್ಸ್ಟ್ ಸೈಡ್ ಇಂಪ್ಯಾಕ್ಟ್ ಆಗಿದ್ದು. ಇಲ್ಲಿ ನೋಡಿ ಶೆಲ್ಲೇ ಕ್ರ್ಯಾಕ್ ಆಗಿದೆ. ಇದು ನಮ್ ಕಣ್ಣ ಮಿಂತಂಗೆ ಒಂದ್ಸತಿ ಮುಗಿದ್ಮೇಲೆ ಮುಗೀತು, ಒನ್ ಟೈಮ್ ಯೂಸ್. ಎಂತಹ ಮಾತು ಹೇಳಿದ್ರೆ ತಂದೆ. ಇಷ್ಟು ಗಟ್ಟಿಯಾಗಿರೋ ಹೆಲ್ಮೆಟ್ ಕ್ರ್ಯಾಕ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ ತಲೆ ಇನ್ಯಾವ್ ಲೆಕ್ಕ. ಹೆಲ್ಮೆಟ್ ಗೆ ಒಂದ್ 8,000 ಆಯ್ತು, ಶೂಸ್ ಗೆ ಒಂದ್ 8,000 ಆಯ್ತು, ಪ್ಯಾಂಟ್ ಗೆ 20,000, ಜಾಕೆಟ್ ಗೆ 30,000, ಆಲ್ಮೋಸ್ಟ್ ಒಂದ್ 60-65,000 ರೂಪಾಯಿ ಗೇರ್ಸ್ ಗಳೆಲ್ಲ ಹೋಯ್ತು. ಆದ್ರೆ ಬೆಲೆ ಕಟ್ಟಕ್ ಆಗದಿರುವಂತ ಜೀವ ಉಳಿತು. ನಮ್ಮ ಟ್ರಾಫಿಕ್ ಪೊಲೀಸ್ ಗಳಿಗೆ ಹೆದರ್ಕೊಂಡು ನೀವು ಹೆಲ್ಮೆಟ್ ಹಾಕೋದ್ ಬೇರೆ, ನಿಮ್ಮ ಜೀವ ಉಳಿಸ್ಕೊಳಕ್ಕೆ ಹೆಲ್ಮೆಟ್ ಹಾಕೋದ್ ಬೇರೆ. ನಾನು ಒಪ್ಕೋತೀನಿ ನಿಮ್ಗೆ ತುಂಬಾನೇ ಸ್ಕಿಲ್ಸ್ ಇದೆ, ನೀವು ಗಾಡಿಯಿಂದ ಬೀಳೋದೇ ಇಲ್ಲ, ನೀವು ಇದು ತನಕ ಬಿದ್ದೇ ಇಲ್ಲ, ನೀವೊಬ್ರು ಪ್ರೋ ರೈಡರ್ ಅಂತ. ಆದ್ರೆ ರೋಡ್ ಅಲ್ಲಿ ಬರೀ ನೀವು ಒಬ್ರೇ ಓಡಾಡಲ್ವಲ್ಲ ಗುರು. ನಮ್ಗೆ ಗೊತ್ತಿಲ್ಲ, ನಾವು ಯಾವಾಗ್ಲೂ ನಾವು ಸೇನ್ ಆಗಿ ಇದ್ರ ಕರೆಕ್ಟ್ ಆಗಿ ಓಡಿಸ್ತಾ ಇದ್ರು ಸಿಚುವೇಶನ್ ಗಳು ಹೆಂಗಿರುತ್ತೆ ಹೇಳಕ್ ಆಗಲ್ಲ. ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಅಥವಾ ಬಾಯ್ ಫ್ರೆಂಡ್ ಬರ್ತ್ಡೇಗೆ ಗಿಫ್ಟ್ ಮಾಡಬೇಕು ಅಂತ ಇದ್ರೆ ಈ ಥರ ರೈಡಿಂಗ್ ಗೇರ್ಸ್ಗಳನ್ನ ಗಿಫ್ಟ್ ಮಾಡಿ, ಇಲ್ಲ ಅಂದ್ರೆ ಈ ಥರ ಹೆಲ್ಮೆಟ್ಗಳನ್ನ ಗಿಫ್ಟ್ ಮಾಡಿ, ಅವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಒಂದು ವಿಷಯ ಏನು ಅಂದ್ರೆ ನಾನು ಹಾಕಿರೋ ಹೆಲ್ಮೆಟ್, ನಾನು ಹಾಕಿರೋ ಜಾಕೆಟ್ ಎರಡು ನಮ್ಮ ಅಮ್ಮ ನನ್ನ ಬರ್ತಡೆಗೆ ಕೊಡಿಸಿರುವಂತ ಗಿಫ್ಟ್ಗಳು. ಅವ್ರು 2 ವರ್ಷದ ಮುಂಚೆ ಕೊಟ್ಟಂತ ಬರ್ತಡೆ ಗಿಫ್ಟ್ ಇಂದ ನಾನು ಈ ವರ್ಷ ನನ್ನ ಬರ್ತಡೆ ಮಾಡ್ಕೊಳಕ್ಕೆ ಬದುಕುಳಿದಿದ್ದೀನಿ. ನಾನು ಯೂಶಲಿ ನಾರ್ಮಲ್ ಸ್ಟ್ರಾಪ್ ಗಿಂತ ಈ ತರ ಡೀರಿಂಗ್ ಇರೋ ಸ್ಟ್ರಾಪ್ ನ ರೆಕಮೆಂಡ್ ಮಾಡ್ತೀನಿ. ನಮ್ದಲ್ಲೆಲ್ಲ ಯೂಶಲಿ ಹುಕ್ ಟೈಪ್ ಸಿಸ್ಟಮ್ ಕೊಟ್ಬಿಡ್ತಾರೆ. ಇದು ಹಾಕುವಾಗ ಎಲ್ಲ ಎಲರ್ಜಿ ಇತ್ತು, ಯಾವನ್ ಗುರು ಹಾಕ್ಬಿಟ್ಟು ಒಂದ್ ಲೂಪ್ ಹಾಕಿ ಇದು ಮಾಡ್ತಾರೆ ಅಂತ. ಬಟ್ ಇದ್ರ ಇಂಪಾರ್ಟೆಂಟ್ ನೋಡಿ ಹೆಂಗೆ ಹೇಳಿದ್ರು ಬರಲ್ಲ. ಯಾಕೆಂದ್ರೆ ನಾನು ಈ ಡೀರಿಂಗ್ ಇರೋ ಸ್ಟ್ರಾಪ್ ಹಾಕಿರೋದಕ್ಕೆ ಇಂಪ್ಯಾಕ್ಟ್ ಆದಾಗ ಹೆಲ್ಮೆಟ್ ತಲೆಯಿಂದ ಹೊರಗಡೆ ಬರಲಿಲ್ಲ. ಪ್ರಾಪರ್ ಆಗಿ ಇರೋ ಹೆಲ್ಮೆಟ್ಗಳನ್ನ ಹಾಕಿ ಫುಲ್ ಫೇಸ್ ಕವರ್ ಆಗಬೇಕು. ಹೆಲ್ಮೆಟ್ ಅಂತೂ ಯಾವತ್ತು ಯಾವುದೇ ಕಾರಣಕ್ಕೂ ಮರಿಬಿಡಿ. ಅದು ಏನೋ ಮಾಮೂಲಿ ಹೆಲ್ಮೆಟ್ಗಳು ಹಾಕ್ಬಿಡಿ. ನಾನು ಸುಮಾರು ಕಡೆ ನೋಡಿದ್ದೀನಿ, ಅದು ಟೋಪಿ ತರ ಇರುತ್ತೆ ಹೆಲ್ಮೆಟ್, ಅದು ಹಾಕೊಂಡ್ರೆ ಏನಕ್ಕೆ ಇದೇ ಅದಕ್ಕಿಂತ ಗಟ್ಟಿಯಾಗಿರುತ್ತೆ. ಇವತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಟಿಪಿಕಲ್ ಕನ್ನಡಿಗ ಆಗಿ ನಿಮ್ಮ ಮುಂದೆ ನಾನು ಏನಿವತ್ತು ಕೂತಿದ್ದೀನಿ, ಅದಕ್ಕೆ ಮೇಜರ್ ಕಾರಣ ಬೈಕ್ಗಳು, ಕಾರ್ಗಳು. ಅದೇ ತರ ಆ ಬೈಕ್ ಕಾರ್ಗಳನ್ನ ಇಷ್ಟಪಡುವಂತ ನೀವುಗಳು. ನನಗೆ ಆಕ್ಸಿಡೆಂಟ್ ಆಗಿದ್ದ ಟೈಮ್ ನಲ್ಲಿ ಸುತ್ತ ಒಂದಷ್ಟು ಜನ ಬೈಕರ್ಸ್ ಗಳಿದ್ರು, ಅವರೆಲ್ಲ ಬಂದು ಹೆಲ್ಪ್ ಮಾಡಿದ್ರು. ಅಜಿತ್ ಬ್ರೋ ಅವರು ನನ್ನ ಜೊತೆಗೆ ಇದ್ರು. ನಿಶಾಂತ್ ಬ್ರೋ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದು ನಾನು ವಾಪಸ್ ಮನೆಗೆ ತಂದು ಸೇರಿಸಿದ್ರು. ಪಕಿಲೋ ಟೀಮ್ ಅವರು ಇಡೀ ದಿನ ಜೊತೆಗಿದ್ದು ಎಲ್ಲಾ ತರನು ಹೆಲ್ಪ್ ಮಾಡಿದ್ರು. ಈ ತರ ಮಿಸ್ಆಪ್ ಗಳಾದಾಗ ನಮ್ಗೆ ಅರ್ಥ ಆಗುತ್ತೆ ಆಕ್ಚುಲ್ ಬೈಕಿಂಗ್ ಬ್ರದರ್ಹುಡ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಇಲ್ಲಿ ತನಕ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಅಥವಾ ಇಷ್ಟು ದಿನದಿಂದ ನನ್ನ ವಿಡಿಯೋ ನೋಡ್ಕೊಂಡ್ ಬಂದಿರೋರಿಗೆಲ್ಲ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ. ಏನಕ್ಕೆ ಅಂದ್ರೆ ಲೈಫ್ ಇಸ್ ಆಲ್ರೆಡಿ ಶಾರ್ಟ್, ಡೋಂಟ್ ಮೇಕ್ ಇಟ್ ಶಾರ್ಟರ್. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ಬೆಸ್ಟ್ ಸಿಂಗಲ್ ಸಿಲಿಂಡರ್ ಗಾಡಿ ಇಲ್ಲಿದೆ. ನನಗೆ ಗೊತ್ತಿರೋ ಹತ್ರ ಬೆಸ್ಟ್ 3 ಸಿಲಿಂಡರ್ ಗಾಡಿ ಇಲ್ಲಿದೆ, ಬೆಸ್ಟ್ 4 ಸಿಲಿಂಡರ್ ಗಾಡಿ ಇಲ್ಲಿದೆ. 2 ಸಿಲಿಂಡರ್ ಗಾಡಿಗೆ ಒಂದು ಜಾಗ ಬಿಟ್ಕೊಂಡಿದ್ದೀನಿ. ಹೊಟ್ಟೆ ಕೆಡ್ತು ಅಂತ ಊಟ ಮಾಡೋದ್ ನಿಲ್ಲಿಸ್ತೀವ, ಜಾರು ಬಿದ್ವಿ ಅಂತ ಸ್ನಾನ ಮಾಡೋದ್ ನಿಲ್ಲಿಸ್ತೀವ. ಅದೇ ತರ ಒಂದು ಕ್ರಾಶ್ ಆಯ್ತು ಅಂತ 9, 8, 7, 6, 5, 4, 3, 2